ಹೇ ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾಮ್ ಅಶು ವ್ಲಾಗ್ಸ್. ಸೊ ತುಂಬ ದಿನ ಆಗಿತ್ತಲ್ಲ ವ್ಲಾಗ್ ಅಪ್ಲೋಡ್ ಮಾಡಿ. ಸೊ ಏನು ಮಾಡೋಣ ಅನ್ನೋಷ್ಟರಲ್ಲಿ ನನಗೆ ಥಾಟ್ ಬಂದಿದ್ದೆ, ಈ ಡಿಶ್ಶು ಪಡ್ಡು ಅಂತ. ಸೊ ಎಲ್ರಿಗೂ ಇದು ಕಾಮನ್ನು ಗೊತ್ತಿರೋದೇ, ಪಡ್ಡು ಏನಪ್ಪ, ದೋಸೆ ಇಟ್ಟಿದ್ರೆ ಸಾಕು ಆರಾಮಾಗಿ ಮಾಡಿಬಿಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಒಂದು ಟ್ವಿಸ್ಟ್ ಇದೆ. ಏನು ಎಂದು ಹಂಗೆ ಒಂದೊಂದೇ ನೋಡ್ಕೊಂಡು ಬನ್ನಿ, ಹಂಗೆ ನಾನು ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರ್ತೀನಿ. ಸೊ ಚಲೋ ಶುರು ಮಾಡೋಣ ಈ ವ್ಲಾಗ್ನ. ಸೊ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂದರೆ ಯಾರಿಗೂ ಗೊತ್ತಿರಲ್ಲ ಅಲ್ವಾ. ಸೊ ಅದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರೆ, ಆನಿಯನ್ಸು, ಕೊತ್ತಂಬರಿ ಸೊಪ್ಪು, ಸೊ ಎಲ್ಲ ಏನೇನು ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ, ಖಾರ ಎಲ್ಲ ಏನು ಬೇಕಾದರೂ ಹಾಕೋಬೋದು ಅದರೊಳಗಡೆ. ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ರಾ ಆಗಿ ನಾವು ಹಚ್ಚಿಟ್ಕೊಂಡು ತುರ್ಕೊಂಡು ಹಂಗೆ ಹಾಕೋಬಿಡ್ತೀವಲ್ಲ. ಸೊ ಈ ಥರ ನಾನು ಮಾಡೋ ಥರ ಟ್ರೈ ಮಾಡಿದ್ರೆ ನಿಮಗೆ ಟೇಸ್ಟ್ ಮಾತ್ರ ಸಖತ್ ಅಲ್ಟಿಮೇಟಾಗಿ ಬರುತ್ತೆ. ಸೊ ಏನೇ ಕೊತ್ತಂಬರಿ, ಕರಿಬೇವು, ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ ಖಾರ, ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಖಾರ ಬಳಸಿಲ್ಲ. ಸೊ ಯಾಕಂದರೆ ಮಕ್ಕಳು ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಮಕ್ಕಳು ತಿಂತಾರೆ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಎಲ್ಲ ಕ್ಯಾರೆಟ್ ಎಲ್ಲ ತುರ್ಕೊಂಡು ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಹಾಫ್ ಬಾಯ್ಲ್ ಮಾಡ್ಕೋಬೇಕು. ಆನಿಯನ್ ಆಗಲಿ ಕ್ಯಾರೆಟ್ ಆಗಲಿ ಏನೇ ಆಗಲಿ. ಸೊ ನಮಗಿನ್ನೂ ಕ್ರಿಸ್ಪಿನೆಸ್ ಬೇಕಾದ್ರೆ ಸಪ್ರೇಟಾಗಿ ಕಡಲೆಬೇಳೆ ಫ್ರೈ ಮಾಡ್ಕೊಂಡು ಅದ್ರಲ್ಲಿ ಹಾಕಿದ್ರೆ ತುಂಬ ಕ್ರಿಸ್ಪಿನೆಸ್ ಬರುತ್ತೆ. ಇದಕ್ಕೆ ಸಾಸಿವೆ ಜೀರಿಗೆ ಒಗ್ಗರಣೆ ಕೂಡ ಕೊಡ್ತೀವಿ. ಸೊ ಎಲ್ಲ ಪಡ್ಡು ಎಲ್ಲ ಹಾಕಾದ್ಮೇಲೆ ಕಾಣುತ್ತಲ್ಲ, ಕಲರ್ ಎಷ್ಟು ಚೆನ್ನಾಗಿ ಕಾಣುತ್ತೆ, ಪ್ಲಸ್ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸೊ ನಿಮ್ಮ ಮನೆಯಲ್ಲೂ ಈ ಥರ ಟ್ರೈ ಮಾಡಿದರೆ ಆಲ್ರೆಡಿ ವಿ ನೋ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ನೋ ವಿ ಹ್ಯಾವ್ ಟು ಟ್ರೈ ಅಂತ ಹೇಳಿ ಕಮೆಂಟ್ ಮಾಡಿ. ಏನೇನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀವ ಸ್ವಲ್ಪ ತಣ್ಣಗೆ ಹಾಕೋಕ್ಕೆ ಬಿಟ್ಟು, ಅದಾದಮೇಲೆ ನಾವು ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಂಡು ಆಮೇಲೆ ಪಡ್ಡು ತವ ಬಿಸಿ ಮಾಡಿ. ಸೊ ಎಲ್ಲ ಎಣ್ಣೆ ಸ್ವಲ್ಪ ಇದಕ್ಕೆ ಜಾಸ್ತಿ ಇದ್ದರೆ ಸೊ ಕ್ಲೀನಾಗಿ ಎಲ್ಲ ಕಡೆ ಫ್ರೈ ಆಗಿ ಟೇಸ್ಟಿ ಒಳಗಡೆ ಎಲ್ಲ ಕಂಪ್ಲೀಟಾಗಿ ಬೆಂದಿರುತ್ತೆ. ಈ ಥರ ಲಿಡ್ನ ಕ್ಲೋಸ್ ಮಾಡಬೇಕು. ಸೊ ಮೇಲ್ಗಡೆನೂ ಒಂದು ಲೇಯರ್ ನೀವು ಸ್ವಲ್ಪ ಆಯಿಲ್ ಹಾಕಿದ್ರೆ ನೋಡಿ, ಹಿಂಗೆ ತೆಗ್ದಿದ ತಕ್ಷಣ ನಾವು ಸರ್ಕಸ್ ಮಾಡೋ ಥರನೇ ಇರೋದಿಲ್ಲ. ಆರಾಮಾಗಿ ನೋಡಿ, ಇದು ಎತ್ತಿದ ತಕ್ಷಣ ಹಂಗೆ ಎಷ್ಟು ಚೆನ್ನಾಗಿ ಬಂದ್ಬಿಡುತ್ತೆ. ಸೊ ಆಯಿಲ್ ಒಂದು ಪಾಯಿಂಟ್ ಜಾಸ್ತಿ ಇದ್ದರೆ, ಯಾಕಂದರೆ ಫಸ್ಟದು ಮಾತ್ರ ಹಂಗಿರಬೇಕು, ಸೆಕೆಂಡ್ ಟೈಮ್ಗೆ ಅದಕ್ಕೆಲ್ಲನೂ ನಾರ್ಮಲಾಗಿ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ಫಸ್ಟ್ ಬಾಯಿ ಮಾತ್ರ ಆ ಥರ ಇದ್ದರೆ ಸೊ ನಮಗೆ ಕ್ಲೀನಾಗಿ ಹಿಂಗೆ ಎದ್ದು ಬಂದ್ಬಿಡುತ್ತೆ. ಸೊ ಇನ್ನೊಂದು ಕಡೆ ತಿರುವಾಕ್ದಾಗೂ ಅಲ್ಲೇ ಆಯಿಲ್ ಇದ್ದಾಗ ಕ್ಲೀನಾಗಿ ಎಲ್ಲ ಕಡೆ ಫ್ರೈ ಆಗುತ್ತೆ. ನಮ್ಮನೇಲಿ ಪಡ್ಡು ಅಂದರೆ ನಮಗೆಲ್ರಿಗೂ ಇಷ್ಟ. ನಿಮ್ಮನೇಲಿ ಯಾರ್ಯಾರಿಗೆಲ್ಲ ಇಷ್ಟ ಇಲ್ಲ ಏನಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಹೀಗೆ ಒಂದೊಂದೇ ಫುಡ್ ವ್ಲಾಗ್ ಆಗಲಿ ಏನೇ ಆಗಲಿ ಒನ್ ಬೈ ಒನ್ ಬರ್ತಾನೆ ಇರುತ್ತೆ, ಇನ್ನೂ ಸ್ಟಾಪ್ ಆಗೋದಿಲ್ಲ. ಸೊ ನಿಮ್ಗೆ ಯಾವ್ಯಾವ ಥರ ಚಾಲೆಂಜ್ ವಿಡಿಯೋನ, ಯಾವ್ಯಾವ ಥರ ವಿಡಿಯೋಸ್ ಬೇಕು ಎಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೋಡಿ, ಒಂದು ವಾಯಿ ಆಗೋಯ್ತು ಪಡ್ಡು. ಸೊ ಇನ್ನೊಂದು ವಾಯಿ ಹಾಕ್ತಾಯಿದ್ದೀನಿ. ಈ ಥರ ಬ್ರಷಲ್ಲಿ ಲೈಟಾಗೆ ಈ ಥರ ಸ್ಲಿಪ್ ಮಾಡಿ ಹಾಕ್ತಾಯಿರಬೇಕು. ಇದಕ್ಕೆ ಕ್ಯಾರೆಟು, ಆನಿಯನ್ನು, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಎಲ್ಲ ಸಣ್ಣ ಸಣ್ಣಗೆ ಹಚ್ಬಿಟ್ಟು ಹಾಕಿದ್ದೀವಲ್ಲ, ಕೊತ್ತಂಬರಿ ಕರಿಬೇವು. ಸೊ ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿರುತ್ತೆ, ತಿನ್ನಬೇಕಾದ್ರೇ ಬಾಯಿಗೆ ಸಿಕ್ತಿದ್ರೆ ಅಷ್ಟೇ ರುಚಿ ಕೂಡ ಇರುತ್ತೆ. ಇದನ್ನು ನೀವು ಡೈರೆಕ್ಟಾಗಿ ಹಿಟ್ಟೊಳಗಡೆ ಹಾಕಿ ಕಲಿಸೋ ಬದಲು ಫ್ರೈ ಮಾಡಿ ಹಾಕಿದ್ರೆ ಮಾತ್ರ ಇನ್ನೂ ಒಂದು ಲೆವೆಲ್ ಜಾಸ್ತಿನೇ ಇರುತ್ತೆ ಟೇಸ್ಟು. ಪಡ್ಡು ಇಷ್ಟ ಇಲ್ಲದೇ ಇರೋರು ಕೂಡ ಇದನ್ನು ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. ಫ್ರೈ ಮಾಡಿ ಹಾಕಿದ್ಮೇಲೆ ಇನ್ನೂ ಒಂದಷ್ಟು ಟೇಸ್ಟು ಒಂದು ಪಾಯಿಂಟ್ ಜಾಸ್ತಿ, 1.10 ತಿನ್ನು. Please do subscribe to Sam Ash Vlogs.